ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾರ್ಗವನ್ನು ಕಂಡುಹಿಡ್ಕೋತಾರೆ. ಅದೇನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಂದರೆ ಮೊಹಮ್ಮದ್ ಪೈಗಂಬರ್ ಅವರು ಏನು ಮಾಡ್ತಾರೆ, ಮಾನವನ ಮುಕ್ತಿಗೆ ಸಾಧನವಾದ ಒಂದೇ ಒಂದು ಮಾರ್ಗವನ್ನು ಪರ್ಯಾಲೋಚಿಸಿ ಮನಸ್ಸಿನಲ್ಲಿ ದೃಢವನ್ನು ಮಾಡ್ಕೋತಾರೆ. ಅದನ್ನು ಮೊದಲು ತನ್ನ ಕಟ್ಟುಮೊಳೆಯ ಮಡದಿಯಲ್ಲಿ ವಿವರಿಸ್ತಾರೆ. ಅಂದರೆ ಈ ಒಂದು ಮಾರ್ಗವನ್ನು ಮೊದಲು ಯಾರಿಗೆ ಹೇಳ್ತಾರೆ ಅಂದರೆ ತನ್ನ ಹೆಂಡತಿಗೆ ಅಂದರೆ ಮಡದಿಯಲ್ಲಿ ವಿವರಿಸ್ತಾ ಹೋಗ್ತಾರೆ. ಏನಂದರೆ ಒಡನೆಯೇ ಅವರು ಮಾನವರಿಗೆ ಆ ಸಂದೇಶವನ್ನು ಕೊಡುವುದಕ್ಕಾಗಿ ದೇವರೇ ಅವರನ್ನು ಕಳಿಸಿರುವನೆಂದು ಒಪ್ಪಿ ತಾನು ಮೊದಲು ಅವನ ಧರ್ಮವನ್ನು ಸ್ವೀಕಾರ ಮಾಡ್ತಾಳೆ. ಅಂದರೆ ಯಾವಾಗ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾರ್ಗವನ್ನು ಹೇಳ್ತಾ ಹೋಗ್ತಾರೋ ಆವಾಗ ಏನು ಮಾಡ್ತಾರೆ, ಈ ಧರ್ಮವನ್ನು ಮೊದಲು ಸ್ವೀಕಾರ ಮಾಡುವಂಥವ್ರು ಅವರ ಹೆಂಡತಿ ಅಂದರೆ ಮಡದಿ ಸ್ವೀಕಾರವನ್ನು ಮಾಡ್ತಾರೆ. ಯಾವುದು? ಇಸ್ಲಾಂ ಧರ್ಮವನ್ನು. ತರುವಾಯ ಅವರ ನಂತರ ಮೊಹಮ್ಮದನ ಚಿಕ್ಕಪ್ಪನ ಮಗ 9 ರಿಂದ 10 ವರ್ಷದ ಅಲಿ, ಗುಲಾಮನಾಗಿದ್ದಂತಹ ಸೈಯದ್, ಇವರು ಸ್ನೇಹಿತ ಅಬೂಬಕರ್ ಆಗಿರ್ತಾರೆ. ಅಂದರೆ ಮೊದಲು ಮೊಹಮ್ಮದ್ ಪೈಗಂಬರ್ ಅವರ ಮಡದಿ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಾರೆ. ತದನಂತರ ಮೊಹಮ್ಮದ್ ಪೈಗಂಬರ್ ಅವರ ಚಿಕ್ಕಪ್ಪನ ಮಗ, ಇವರು 9 ರಿಂದ 10 ವರ್ಷದ ವಯಸ್ಸಾಗಿರುತ್ತೆ, ಅವರು ಅಲಿ ಅಂತ, ಅವ್ರು ಏನು ಮಾಡ್ತಾರೆ, ಇಸ್ಲಾಂ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಾರೆ. ಹಾಗೆ ಗುಲಾಮನಾಗಿದ್ದಂತಹ ಅಂದರೆ ಮೊಹಮ್ಮದ್ ಪೈಗಂಬರನಲ್ಲಿ ಗುಲಾಮನಾಗಿದ್ದಂತಹ ಸೈಯದ್, ಇವ್ರೇನು ಮಾಡ್ತಾರೆ, ಇವರು ಕೂಡ ಈ ಒಂದು ಇಸ್ಲಾಂ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಾರೆ. ತದನಂತರ ಮೊಹಮ್ಮದ್ ಪೈಗಂಬರವರ ಸ್ನೇಹಿತರಾದಂತಹ ಅಬೂಬಕರ್, ಇವರು ಕೂಡ ಈ ಒಂದು ಇಸ್ಲಾಂ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಾರೆ. ಅದಾದ ನಂತರ ಅಬೂಬಕರ್ ತನ್ನ ಪ್ರಭಾವದಿಂದ ಅನೇಕ ಸ್ನೇಹಿತರಿಗೆ ಹೊಸ ಮತವನ್ನು ಹಿಡಿಯುವಂತೆ ಇವ್ರಿಗೆ ಹೇಳ್ತಾ ಹೋಗ್ತಾರೆ. ಸುಮಾರು 3 ವರ್ಷಗಳು ಮೊಹಮ್ಮದ್ ಗುಟ್ಟಾಗಿಯೇ ಧರ್ಮೋಪದೇಶವನ್ನು ಮಾಡ್ತಿರ್ತಾರೆ. ತನ್ನ ಅನುಯಾಯಿಗಳ ಬಲದಿಂದ, ಅದರಲ್ಲಿಯೇ ಹಂಜಾ ಮತ್ತು ಉಮರ್ ಎಂಬಿಬ್ಬರ ಉತ್ತೇಜನದಿಂದ ಬಹಿರಂಗವಾಗಿ ಉಪದೇಶಿಸುವುದಕ್ಕೆ ಹೋರಾಟವನ್ನು ಮಾಡ್ತಾರೆ. ಸೊ ಹೀಗೆ ಒಡನೆಯೇ ಪ್ರತಿಭಟನೆಗೆ ಮೊದಲಾಯಿತು. ತಾನು ತನ್ನ ಅನುಯಾಯಿಗಳು 10 ವರ್ಷಗಳ ಕಾಲ ಬಹು ಹಿಂಸೆಯನ್ನು ಅನುಭವಿಸ್ತಾರೆ. ಹಿಂಸೆಯನ್ನು ತಾಳಲಾರದೆ ಕೆಲವರು ಅಬಿಸಿಯಕ್ಕೆ ಓಡಿ ಹೋಗ್ತಾರೆ. ಅಲ್ಲದೆ ತನ್ನ ಬೆಂಬಲಿಗನಾಗಿದ್ದಂತಹ ಮಡದಿಯ ಚಿಕ್ಕಪ್ಪನು ಈ ವೇಳೆಗೆ ಏನಾಗ್ತಾರೆ, ತೀರ್ಕೊಳ್ತಾರೆ. ಅಂದರೆ ಈ ಒಂದು ಇಸ್ಲಾಂ ಧರ್ಮವನ್ನು ಸ್ವೀಕಾರವನ್ನು ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಮಡದಿ, ಚಿಕ್ಕಪ್ಪನ ಮಗ ಮತ್ತು ಸ್ನೇಹಿತ ಮತ್ತು ಅಬೂಬಕರ್ನ ಇನ್ನು ಹಲವಾರು ಸ್ನೇಹಿತರು ಮತ್ತು ಗುಲಾಮ ಆದಂತಹ ಸೈಯದ್ ಅವರಾಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಏನಂತಂದರೆ ಈ ಒಂದು ಇಸ್ಲಾಂ ಧರ್ಮವನ್ನು ಉಪದೇಶಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಹಲವಾರು ಹಿಂಸೆಗಳನ್ನು ಅನುಭವಿಸ್ತಾರೆ. ಅದಾದ ನಂತರ ಇವರ ಚಿಕ್ಕಪ್ಪನ ಮಗ ಈ ವೇಳೆಗೆ ಏನಾಗುತ್ತೆ, ಸಾವನ್ನು ಹಾಕ್ತಾರೆ, ಅಂದರೆ ತೀರಿಕೊಳ್ತಾರೆ. ಆವಾಗ ಕುರಾಯಿಸರ ಪ್ರತಿಭಟನೆಗೆ ಮತ್ತಷ್ಟು ಹೆಚ್ಚುತ್ತೆ. ಆದರೂ ಕೂಡ ಮೊಹಮ್ಮದ್ ಮದೀನದಿಂದ ಜಾತ್ರೆಗೆ ಬರುತ್ತಿದ್ದಂತಹ ಬಹುಮಂದಿ ತನ್ನ ಮತವನ್ನು ಒಪ್ಪಿಕೊಳ್ಳುವಂತೆ ಮಾಡುವುದರಲ್ಲಿ ಜಯಶಾಲಿ ಆಗ್ತಾರೆ. ಅಂದರೆ ಕಾಬಾಕ್ಕೆ ಬರ್ತಿರುವಂತಹ ಅಥವಾ ಜಾತ್ರೆಗೆ ಬರುವಂತಹ ಹಲವಾರು ಮದೀನದಲ್ಲಿ ಜಾತ್ರೆ ನಡೀತಿರುತ್ತೆ. ಅಂತಹ ಸಂದರ್ಭದಲ್ಲಿ ಬಹುಮಂದಿ ತನ್ನ ಮತವನ್ನು ಒಪ್ಪಿಕೊಳ್ಳುವಂತೆ ಅವರು ಬೋಧನೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಅವರು ಜಯಶಾಲಿಯೂ ಕೂಡ ಆಗ್ತಾರೆ. ಅವರ ಸಹಾಯದಿಂದ ವಾಗ್ದಾನದ ಮೇಲೆ ತಾನು ತನ್ನ ಅನುಯಾಯಿಗಳು ಕ್ರಿಸ್ತ ಶಕ 619 ಮದೀನಕ್ಕೆ ಹೊರಡ್ತಾರೆ. ಕುರಾಯಿಸರು ಇದನ್ನು ಸಹಿಸದೆ ಮದೀನದಲ್ಲೂ ಮೊಹಮ್ಮದಿಗೆ ತೊಂದರೆ ಕೊಡುವುದಕ್ಕೆ ಮೊದಲಾಗ್ತಾರೆ. ಅಂದರೆ ಮದೀನಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅಲ್ಲಿನೂ ಕೂಡ ಇವ್ರಿಗೆ ಏನು ಮಾಡುತ್ತೆ, ಕುರಾಯಿಸರು ಏನು ಮಾಡ್ತಾರೆ, ಇದನ್ನು ಸಹಿಸದೆ ಮದೀನದಲ್ಲೂ ಕೂಡ ಮೊಹಮ್ಮದ್ ಪೈಗಂಬರ್ ಅವರಿಗೆ ತೊಂದರೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಮೊದಲು ಮೊಹಮ್ಮದ್ ಏನು ಮಾಡ್ತಾರೆ, ಕೇವಲ ರಕ್ಷಣೆಯೇ ತೃಪ್ತನಾಗಿ ಕೊನೆಗೆ
ಯಾವಾಗ ಇವರು ಆ ಸಂದರ್ಭದಲ್ಲಿ ಅಂದರೆ ಮದೀನಾದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕುರಾಯಿಸರು ಇವರಿಗೆ ತೊಂದರೆಯನ್ನು ಕೊಡ್ತಿರ್ತಾರೋ ಆವಾಗ ಇವ್ರು ಏನು ಅನ್ಕೋತಾರೆ, ಮೊದಲು ರಕ್ಷಣೆಯನ್ನು ಪಡ್ಕೊಂಡ್ರೆ ಸಾಕು ಅನ್ನೋ ಒಂದು ರಕ್ಷಣೆಯನ್ನು ಪಡ್ಕೊತಿರ್ತಾರೆ. ತದನಂತರ ಇದು ಏನಾಗುತ್ತೆ ಅಂದರೆ ಅವರು ಅವರ ಬಲವನ್ನು ಹೆಚ್ಚಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಬಲವನ್ನು ಹೆಚ್ಚಿಸ್ಕೊಂಡು ಹಗೆಗಳ ಮೇಲೆ ಬಿದ್ದು ಕೆಲವು ವರ್ಷಗಳಲ್ಲೇ ಅವರನ್ನೇ ಏನು ಮಾಡ್ತಾರೆ, ಮುಗಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಕ್ರಿಸ್ತ ಶಕ 634ರಲ್ಲಿ ಮೆಕ್ಕಾಕ್ಕೆ ಸೈನ್ಯ ಸಮೇತವಾಗಿ ಹೋಗಿ ಏನು ಮಾಡ್ತಾರೆ, ಪಟ್ಟಣವನ್ನು ಆಕ್ರಮಿಸ್ಕೊಳ್ತಾರೆ. ಯಾರು? ಮಹಮ್ಮದ್ ಪೈಗಂಬರವರು ಕ್ರಿಸ್ತ ಶಕ 630ರಲ್ಲಿ ಮೆಕ್ಕಾಕ್ಕೆ ಸೈನ್ಯವನ್ನು ಸಮೇತವಾಗಿ ಹೋಗಿ ಪಟ್ಟಣಗಳನ್ನು ಏನು ಮಾಡ್ತಾರೆ, ಆಕ್ರಮಿಸ್ಕೊಳ್ತಾರೆ. ಆದರೆ ಒಬ್ಬರಿಗೂ ಕೂಡ ಅಂದರೆ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಈ ಪಟ್ಟಣವನ್ನು ಆಕ್ರಮಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಯಾರಿಗೂ ಕೂಡ ಕೆಡುಕು ಮಾಡದೆ ಎಲ್ಲ ಶತ್ರುಗಳನ್ನು ದಂಡ ವಿಮೋಚನೆ, ಅಭಯ ಪ್ರದಾನಗಳನ್ನು ಕೊಟ್ಟು ಇದು ಅವರ ಮೇಲೆ ಬಹು ಗಾಢವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ. ಇವನ ಉಪದೇಶಾಮೃತವನ್ನು ಕೇಳಿ ಮೆಕ್ಕಾ ಜನರು ಇವನ ಧರ್ಮವನ್ನು ಏನು ಮಾಡ್ತಾರೆ, ಒಪ್ಕೊಳ್ತಾರೆ. ಅಂದರೆ ಮಹಮ್ಮದ್ ಪೈಗಂಬರವರ ಒಂದು ಉಪದೇಶಗಳನ್ನು ಏನು ಮಾಡ್ತಾರೆ, ಇವರೆಲ್ಲರೂ ಕೇಳಿ ಮೆಕ್ಕಾ ಜನರು ಇವನ ಧರ್ಮವನ್ನು ಏನು ಮಾಡ್ತಾರೆ, ಒಪ್ಕೊಳ್ತಾರೆ. ಸಫಾ ಎಂಬ ಗುಡ್ಡದ ಬಳಿ ಅವರು ಇಸ್ಲಾಂ ಧರ್ಮದಂತೆ ನಡೆಯುವುದಾಗಿಯೂ ಒಬ್ಬನೇ ದೇವನಾದ ಅಲ್ಲಾವಿನಲ್ಲಿ ನಂಬಿ ಭಕ್ತಿ ಮಾಡುವುದಾಗಿಯೂ ವಿಗ್ರಹಾರಾಧನೆ ಬಿಡುವುದಾಗಿಯೂ ಚಾಡಿ, ಸುಳ್ಳು, ಕಳ್ಳತನ, ಸೂಳಗಾರಿಕೆ, ಕುಡಿತ, ಹೆಣ್ಣು ಮಕ್ಕಳನ್ನು ಕೊಲ್ಲುವುದು ಇವೇ ಮೊದಲಾದ ಕೆಟ್ಟ ಕೆಲಸಗಳೆಲ್ಲನೂ ಕೂಡ ತೊರೆಯುವಂತೆ ಪ್ರಮಾಣವನ್ನು ಮಾಡ್ತಾರೆ. ಎಲ್ಲಿ ಪ್ರಮಾಣವನ್ನು ಮಾಡ್ತಾರೆ? ಸಫಾ ಎಂಬ ಗುಡ್ಡದ ಬಳಿ ಅವರು ಹೋಗಿ ಇಸ್ಲಾಂ ಧರ್ಮವನ್ನು ನಾವು ನಡೆಸುವುದಾಗಿಯೂ ಒಬ್ಬನೇ ದೇವರು, ಅದು ಅಲ್ಲ ಮಾತ್ರ, ಅಲ್ಲವನಲ್ಲಿ ನಂಬಿಕೆಯನ್ನು ಇಟ್ಕೊಳ್ಳುವಂಥದ್ದು, ಭಕ್ತಿಯನ್ನು ಮಾಡುವಂಥದ್ದು, ವಿಗ್ರಹಾರಾಧನೆಯನ್ನು ಬಿಡುವುದಾಗಿರುತ್ತೆ. ಮತ್ತು ಯಾವುದೇ ರೀತಿ ಚಾಡಿ ಹೇಳುವಂತಿಲ್ಲ, ಸುಳ್ಳು ಹೇಳುವಂತಿಲ್ಲ, ಕಳ್ಳತನವನ್ನು ಮಾಡಬಾರ್ದು, ಸೂಳೆಗಾರಿಕೆಯನ್ನು ಮಾಡಬಾರ್ದು, ಕುಡಿತ, ಹೆಣ್ಣು ಮಕ್ಕಳನ್ನು ಕೊಲ್ಲುವುದು, ಇನ್ನು ಮುಂತಾದ ಕೆಟ್ಟ ಕೆಲಸಗಳೆಲ್ಲನೂ ಕೂಡ ನಾವು ತೊರೆಯುತ್ತೇವೆ ಅಂತ ಹೇಳಿ ಪ್ರಮಾಣವನ್ನು ಮಾಡ್ತಾರೆ. ಆಗ ಕಾಬಾ ದೇವಾಲಯದ 360 ವಿಗ್ರಹಗಳು ಏನಿರುತ್ತೆ, ನಾನು ಹೋದ ಕ್ಲಾಸಲ್ಲೇ ನಿಮಗೆ ಹೇಳಿದ್ದೆ. ಏನಂತಂದರೆ ಇಸ್ಲಾಂ ಧರ್ಮ ಅಂದರೆ ಮಹಮ್ಮದ್ ಪೈಗಂಬರವರು ಬರೋಕ್ಕಿಂತ ಮುಂಚೆ, ಇಸ್ಲಾಂ ಧರ್ಮ ಉದಯೋದಕ್ಕಿಂತ ಮುಂಚೆ ಬಹುದೇವತಾ ಆರಾಧನೆಗಳನ್ನು ಮಾಡ್ತಿದ್ರು, ಮೂರ್ತಿ ಪೂಜೆಗಳನ್ನು ಮಾಡ್ತಿದ್ರು. ಆ ಒಂದು ಉದಾಹರಣೆಯನ್ನು ನಾವು ನೋಡೋದಾದರೆ ಕಾಬಾದ ಸುತ್ತಮುತ್ತ ಇಷ್ಟು 360 ವಿಗ್ರಹಗಳು, ಗೋಡೆಗಳ ಚಿತ್ರಗಳನ್ನು ಇರ್ತಿವೆ. ಅದನ್ನು ಏನು ಮಾಡ್ತಾರೆ ಇವರು, ಮಹಮ್ಮದ್ ಪೈಗಂಬರವರು ಕಾಬಾ ದೇವಾಲಯದಲ್ಲಿರುವಂತಹ 360 ವಿಗ್ರಹಗಳು ಗೋಡೆಗಳ ಮೇಲೆ ಚಿತ್ರಿಸಲಾಗಿರುತ್ತೆ. ಅದನ್ನು ಏನು ಮಾಡ್ತಾರೆ ಇವರು, ನಾಶವನ್ನು ಮಾಡ್ತಾರೆ. ಮೆಕ್ಕಾ ತಮ್ಮ ಸುಪರ್ದಿಗೆ ದಕ್ಕಿದ್ದು ಮಹಮ್ಮದನಿಗೆ ದೊಡ್ಡ ಜಯವಾಗುತ್ತೆ. ಕ್ರಮೇಣ ಎಲ್ಲ ಪ್ರಾಂತ್ಯದವರು ಕೂಡ ತಂಡವಾಗಿ ಬಂದು ತಮಗೆ ತಾವೇ ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ಕೊಳ್ತಾರೆ. ಮಹಮ್ಮದ್ ಸಾಯುವ ವೇಳೆಗೆ ಅಂದರೆ ಕ್ರಿಸ್ತ ಶಕ 632ರಿಂದ 633 ಈ ಒಂದು ಅವಧಿಯಲ್ಲಿ ಅರಬಿಯದಲ್ಲೆಲ್ಲ ಲೌಕಿಕ ಧಾರ್ಮಿಕಗಳೆರಡಲ್ಲೂ ತಾನೇ ಸರ್ವಾಧಿಕಾರಿಯಾಗಿರುವಂಥದ್ದನ್ನ ನಾವಿಲ್ಲಿ ಕಾಣ್ಬೋದು. ತದನಂತರ ಮಹಮ್ಮದ್ ದಿವಂಗತನಾದಾಗ ಅವರಿಗೆ 63 ವರ್ಷ ವಯಸ್ಸಾಗಿರುತ್ತೆ. ಅಂದರೆ 40 ವರ್ಷದ ಆಗುವ ತನಕನೂ ಯಾವುದೇ ರೀತಿಯಾದಂತಹ ಅವರು ಪ್ರಚಲಿತದಲ್ಲಿ ಇರಲ್ಲ. ತದನಂತರ ಏನಾಗುತ್ತೆ, ಅವರು ಹೆಚ್ಚು ಇಸ್ಲಾಂ ಧರ್ಮವನ್ನು ಮತ್ತು ಬೋಧನೆಗಳನ್ನು ಮಾಡುವಂಥದ್ದು, ಉಪದೇಶಗಳನ್ನು ಮಾಡುವಂಥದ್ದು ಮತ್ತು ಸ್ವೀಕಾರವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ತದನಂತರ ಅವರು ಮಹಮ್ಮದ್ ಪೈಗಂಬರವರು ದಿವಂಗತನಾಗುವಂಥ ಸಂದರ್ಭದಲ್ಲಿ ಅವರಿಗೆ 63 ವರ್ಷ ವಯಸ್ಸಾಗಿರುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹೀಗೆ ಮಹಮ್ಮದ್ ಪೈಗಂಬರವರು ಮಾಡಿದಂತಹ ಉಪದೇಶದ ಮುಖ್ಯ ತತ್ವಗಳು ಮತ್ತು ಪವಿತ್ರ ಕುರಾನಿನಲ್ಲಿವೆ ಅನ್ನೋದನ್ನು ಇವರು ನಮಗೆ ತಿಳಿಸ್ತಾ ಹೋಗ್ತಾರೆ. ಈ ರೀತಿ ಮಹಮ್ಮದ್ ಪೈಗಂಬರವರು ಕೂಡ ಇಲ್ಲಿ ಯಾವ ರೀತಿ ನಾವು ಪ್ರಮಾಣವನ್ನು ಮಾಡೋದ್ರ ಮೂಲಕ ಇಸ್ಲಾಂ ಧರ್ಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ.
ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಹಮ್ಮದ್ ಪೈಗಂಬರವರು ಉಪದೇಶಗಳ ಮುಖ್ಯ ತತ್ವಗಳು ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.